ಬಸ್ಸು ಏನು ಮ್ಯಾಚ್, ಸ್ಟ್ರೈಕ್ ಮ್ಯಾಚ್. ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಒನ್ ಆಫ್ ದ ಒಂಥರ ತುದಿ ಕಾಲಲ್ಲಿ ನಿಂತ್ಕೊಂಡಿರುವಂಥ ಮ್ಯಾಚ್. ನನ್ನ ಪ್ರಕಾರ IPL ಫೈನಲ್ ಬಿಟ್ಟರೆ ಇದೇ ಈ ರೀತಿ ಸಿಕ್ಕಾಪಟ್ಟೆ ಇಂಟೆನ್ಷನಲ್ ಆಗಿರುವಂಥ ಮ್ಯಾಚ್ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಕೊನೆ ಮೂಮೆಂಟ್ ತನಕ ಕೂಡ ಎರಡು ಟೀಮ್ ಕೂಡ ಜಿದ್ದಿನ ಪೈಪೋಟಿ ಅಂತಲೇ ಹೇಳ್ಬೋದಾಗಿದೆ. ಆ ರೀತಿ ಕ್ರೂಷಿಯಲ್ ಒನ್ ಆಗಿತ್ತು ನಮ್ಮ ಬೆಂಗಳೂರು ಬುಲ್ಸ್ಗೆ. ಏನು ಮಾಡಲಿಕ್ಕೂ ಬರಲ್ಲ, ಒಂದೆರಡು ಪಾಯಿಂಟ್ ಏನು ಸೋತದಷ್ಟೇ ಬಿಟ್ಟು, ಅದು ಕೂಡ ಟೈ ಬ್ರೇಕರಲ್ಲಿ. ಒನ್ ಆಫ್ ದ ಬೆಸ್ಟ್ ಮ್ಯಾಚ್. ಅದು ಕೂಡ ಫಸ್ಟ್ ದಿನವೇ ಪ್ರೋ ಕಬಡ್ಡಿ ಸ್ಟಾರ್ಟ್ ಆಗಿರುವಂಥ ದಿನವೇ ಟೈ ಬ್ರೇಕರ್ ಬಂದಿರೋದಂತಲೇ ಹೇಳ್ಬೋದಾಗಿದೆ. ಒಳ್ಳೆದಾಗಿ ಆಟ ಆಡೋದು ಎರಡು ಟೀಮ್ ಕೂಡ ಸಿಕ್ಕಾಪಟ್ಟೆ ಒನ್ ಆಫ್ ದ ಬೆಸ್ಟ್ ಮ್ಯಾಚ್ನ ಆಟ ಆಡಿರೋದಂತಲೇ ಹೇಳ್ಬೋದಾಗಿದೆ. ಅದರಂತೂ ಮೊದಲ ಮ್ಯಾಚ್ ಅಂತೂ ಒನ್ ಸೈಡೆಡ್ ಆದರೂ ಕೂಡ ತಮಿಳು ತಲವಾಸ್ ಅಂತೂ ಈಸಿಯಾಗಿ ವಿನ್ ಆಯಿತು. ಅದೇ ರೀತಿ ಸೆಕೆಂಡ್ ಮ್ಯಾಚ್ ಅದೇ ರೀತಿ ಪುನೇರಿ ಪಲ್ಟನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಅಂತೂ ಸಿಕ್ಕಾಪಟ್ಟೆ ಮೊಮೆಂಟಮ್ ಯಾರ ಕಡೆನೂ ಕೂಡ ಶಿಫ್ಟ್ ಆಗಲಿಕ್ಕೆ ಬಿಡಲಿಲ್ಲ. ಒನ್ ಆಫ್ ದ ಕೊನೆ ತನಕ ತುದಿಗಾಲಲ್ಲಿ ಒಂಥರ ಕೊನೆ ಬೇಂಚ್ ಮೇಲೆ ನಿಂತ್ಕೊಂಡು ನೋಡುವ ಥರ ಆ ರೀತಿ ಸಿಕ್ಕಾಪಟ್ಟೆ ನಿದ್ರೆ ಇದ್ದರೂ ಕೂಡ ನಿದ್ರೆಯಲ್ಲೂ ಕೂಡ ಎದ್ದು ನೋಡುವಂಥ ಮೂಮೆಂಟ್ಗಳನ್ನು ನಮ್ಮ ಬೆಂಗಳೂರು ಬುಲ್ಸ್ ಅದೇ ರೀತಿ ಪುನೇರಿ ಪಲ್ಟನ್ಸ್ ಮ್ಯಾಚಸ್ ಸೃಷ್ಟಿ ಆಯಿತು ಅಂತಲೇ ಹೇಳ್ಬೋದಾಗಿದೆ. 32 ಕೂಡ ಈಚ್ ಆದರೂ ಕೂಡ ನೆಕ್ಸ್ಟಲ್ಲಿ ಟೈ ಬ್ರೇಕರ್. 5 ಅದು ರೂಲ್ಸ್ ಎಲ್ಲ ಗೊತ್ತಿರ್ಬೋದು ನಿಮಗೆ. 5 ರೇಟ್ಸ್ಗಳಂತ ಇರೋದಂತ ಹೌದು. ಟಚ್ ಲೈನ್ ಮುಟ್ಟಿದ್ರೆ ಅದು ಬೋನಸ್ ಆಗುತ್ತೆ, 1 ಪಾಯಿಂಟ್ ಸಿಗುತ್ತೆ. ಅಥವಾ ಮೇನ್ ಹಾಕ್ಕೊಂಡು ಅದೇ 5 ರೈಡರ್ಸ್ಗಳು ಯಾರ್ಯಾರು ಅಂತ ಹೇಳ್ಕೊಂಡು ಫಿಕ್ಸ್ ಮಾಡಿಡ್ಬೇಕಾಗುತ್ತೆ ಮೊದಲೇದಾಗಿ. ಅದೇ ರೀತಿಯಾಗಿ ಅದೆಲ್ಲ ಆಯಿತು. ಅದೇ ರೀತಿಯಾಗಿ ಫಸ್ಟ್ ರೈಡ್ ಆಯಿತು, ಸೆಕೆಂಡ್ ರೈಡ್ ಆಯಿತು. ನಮ್ಮ ಬುಲ್ಸ್ ನನ್ನ ಪ್ರಕಾರ ಅವ್ರದ್ದು ಸಚಿನ್ನ ಹಿಡ್ದು ಆದಮೇಲೆ ನಮ್ಮ ಪ್ರಕಾರ ಆಕಾಶ್ ಹಿಂದೆ ಅವ್ರನ್ನೊಂದು ಹಿಡ್ದದ್ದು. ಅದೇ ರೀತಿಯಾಗಿ ಧೀರಜ್ ಅವ್ರನ್ನೊಂದು ಹಿಡ್ದದ್ದು. ಅದರಲ್ಲಿ ಮೇನ್ ಹಾಕ್ಕೊಂಡು ನಮ್ಮ ಬುಲ್ಸ್ ಸ್ವಲ್ಪ ವಿಫಲವಾಯಿತು ಅಂತ ಅನ್ನಿಸ್ತಾ ಇದೆ ನನ್ನ ಪ್ರಕಾರ ಅದೆರಡು ರೈಡಲ್ಲಿ. ಇಲ್ದಿದ್ದು ನಮ್ಮ ಬುಲ್ಸ್ ಒಳ್ಳೆಯದಾಗಿ ಕಂಬ್ಯಾಕ್ ಮಾಡಿ. ಯಾಕಪ್ಪ ಅಂತ ಹೇಳಿದ್ರೆ ಸ್ಟಾರ್ಟಿಂಗಿಂದನೂ ಬರೋದಾದರೆ ನಮ್ಮ ಬುಲ್ಸ್ ಸಾಲಿಡ್ ಹಾಕ್ಕೊಂಡು ಆಕಾಶ್ ಹಿಂದೆ ಅವರು, ಅದೇ ರೀತಿ ಆಶೀಶ್ ಮಲ್ಲಿಕ್ ಅವರು ಮೇನ್ ರೀಸನ್ ಹಾಕ್ಕೊಂಡು ಒನ್ ಆಫ್ ದ ಬೆಸ್ಟ್. ಅದೇ ರೀತಿಯಾಗಿ ಅಂಕುಶ್ ರಾತ್ ಅವರು ಬ್ಯಾಕ್ ಹೋಲ್ಡ್ ಸ್ಪೆಷಲಿಸ್ಟ್ ಹಾಕೊಂಡಿರುವಂಥ ಅಂಕುಶ್ ರಾತ್ ಅವರು ಒನ್ ಆಫ್ ದ ಬೆಸ್ಟ್ ಡಿಫೆನ್ಸ್ ಮಾಡಿರೋದಂತಲೇ ಹೇಳ್ಬೋದಾಗಿದೆ. ಅವರೇ ಇವತ್ತಿನ ನಮ್ಮ ಬೆಂಗಳೂರು ಬುಲ್ಸ್ನ ಮೇನ್ ಹೆಡ್ ಅಂತಲೇ ಹೇಳ್ಬೋದಾಗಿದೆ. ಡಿಫೆನ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಟಾಪ್ ಡಿಫೆಂಡರ್ ಹಾಕೊಂಡು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿರೋದು. ಇದು ಸೋತಿರ್ಬೋದು, ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸ್ ಒನ್ ಆಫ್ ದ ಬೆಸ್ಟ್. ಯಾಕಪ್ಪ ಅಂತ ಹೇಳಿದರೆ ನಮ್ಮ ಬೆಂಗಳೂರು ಬುಲ್ಸ್ ಈ ಬಾರಿ ಒನ್ ಆಫ್ ದ ಕಾನ್ಫಿಡೆನ್ಸ್ ತಂದುಕೊಟ್ಟಿದೆ ಈ ಪ್ಲೇಯರ್ಸ್ಗಳನ್ನು ನೋಡ್ತಾ ಇದ್ದರೆ. ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ರೀತಿಯಾಗಿ ಡಿಫೆನ್ಸಲ್ಲೂ ಕೂಡ ಒನ್ ಆಫ್ ದ ಕ್ವಾಲಿಟಿ ಡಿಫೆನ್ಸ್, ಅದೇ ರೀತಿ ರೈಡಿಂಗ್ ಸ್ಕಿಲ್ಸ್ಗಳನ್ನು ಪ್ರೊವೈಡ್ ಮಾಡಿರೋದಂತಲೇ ಹೇಳ್ಬೋದಾಗಿದೆ. 100% ನನಗಂತೂ ಕಾನ್ಫಿಡೆನ್ಸ್ ಬಂದಿರೋದಂತ ಹೌದು ಈ ಬಾರಿ ನಮ್ಮ ಬೆಂಗಳೂರು ಬುಲ್ಸ್ನ ಟೀಮ್ನ ನೋಡ್ತಿದ್ದೆ. ಪ್ರೆಡಿಕ್ಷನ್ ಹೇಳಿದ್ದೆ ನಾನು ಪುನೇರಿ ಪಲ್ಟನ್ಸ್ ವಿನ್ ಆಗುತ್ತೆ ಅಂತ. ಅದೇ ರೀತಿ ಪುನೇರಿ ಪಲ್ಟನ್ಸ್ ವಿನ್ ಆಗಿರೋದು, ಆದರೂ ಕೂಡ ಅವ್ರಿಗೆ ಈಸಿ ಅಂತೂ ಬಿಟ್ಕೊಡ್ಲಿಲ್ಲ. ಹೋದ ಬಾರಿ ಥರಲ್ಲಿ 30-40 ಪಾಯಿಂಟ್ಸಿಂದಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಸೋಲ್ತಿತ್ತು. ಆದರೆ ಈ ಬಾರಿ ಪುನೇರಿ ಪಲ್ಟನ್ಸ್ಗೂ ಕೂಡ ತುದಿಗಾಲಲ್ಲಿ ವಿನ್ ಆಗುವಷ್ಟು ತುದಿಗೆ ನಮ್ಮ ಬೆಂಗಳೂರು ಬುಲ್ಸ್ ತೆಗೆದುಕೊಂಡು ಹೋಗಿರೋದಂತಲೇ ಹೇಳ್ಬೋದಾಗಿದೆ. ಆ ರೀತಿ ಒಳ್ಳೆದಾಗಿ ಆಟ ಆಡಿರೋದು. ನನ್ನ ಪ್ರಕಾರ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಎಲ್ಲ ಕೂಡ ಕರೆಕ್ಟಾಗಿ ಇದ್ದಾರೆ, ಇಲ್ಲ ಅಂತಲ್ಲ. ಯೋಗೀಶ್ ಅವರಿಂದ ಸ್ವಲ್ಪ ಇವತ್ತು ಟ್ಯಾಕಲ್ ಬರಲಿಲ್ಲ, ಆದರೆ ಮೇನ್ ಹಾಕೊಂಡು ಸಂಜಯ್ ಅವರು ಒಳ್ಳೆದಾಕೊಂಡು ಡಿಫೆನ್ಸಲ್ಲಿ ಇರೋದು. ಮೇನ್ ಹಾಕೊಂಡು ನನ್ನ ಪ್ರಕಾರ ಧೀರಜ್ ಅವರಿಂದ ಸಿಕ್ಕಾಪಟ್ಟೆ ಲೋ ಕಾನ್ಫಿಡೆನ್ಸ್. ನನ್ನ ಪ್ರಕಾರ ಅವರಿಂದ ಏನೂ ಕೂಡ ಬರಲಿಲ್ಲ ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಅನ್ನಿಸ್ತಾರೆ ಮಟ್ಟಿಗೆ ಧೀರಜ್ ಅವರಿಂದ ಅವ್ರು ಸ್ವಲ್ಪ ವೇಟ್ ಇದ್ದರೂ ಕೂಡ ಸ್ವಲ್ಪ ಬಾಡಿ ಅಷ್ಟೊಂದೇನು ಕಾಮ್ನೆಸ್ ಏನಿಲ್ಲ ಅವ್ರದಿಂದ, ಅಷ್ಟೊಂದು ಪ್ರೋ ಆ್ಯಕ್ಟಿವ್ನೆಸ್ ಇಲ್ಲ. ನನ್ನ ಪ್ರಕಾರ ಲಾಸ್ಟ್ ರೈಡಲ್ಲಿ ಅವ್ರು ಬದಲದಾಗಿ ಬೇರೆಯವ್ರು ಯಾರಾದರೂ ಇದ್ದದಾದರೂ ಕೂಡ ನನ್ನ ಪ್ರಕಾರ ಈಸಿಯಾಗಿ ರೈಡಿಂಗ್ ಮಾಡ್ತಿದ್ರು ಅನ್ನೋ ಅನಿಸ್ತಿತ್ತು. ನನ್ನ ಪ್ರಕಾರ ಅವ್ರದ್ದೊಂದು ಮಿಸ್ಟೇಕು. ನನ್ನ ಪ್ರಕಾರ ಅವ್ರ ಡಿಫೆನ್ಸಲ್ಲೂ ಅಷ್ಟೊಂದು ಕ್ಲಾರಿಟಿ ಇಲ್ಲ, ಅದೇ ರೀತಿ ರೈಡಿಂಗಲ್ಲೂ ಕೂಡ ಕ್ಲಾರಿಟಿ ಇಲ್ಲ ಇವತ್ತಿನ ಮ್ಯಾಚ್ ನೋಡ್ತಾ ಇದ್ದೆ. ಧೀರಜ್ ಅದೇ ರೀತಿಯಾಗಿ ಅಂಕುಶ್ ಅವರ ಕಾಂಬಿನೇಷನ್ ಅಂತೂ ಸಾಲಿಡ್ ಇತ್ತೆ ಅಂತಲೇ ಹೇಳ್ಬೋದು ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ. ಅವ್ರ ಕಡೆಯೂ ಕೂಡ ಮೇನ್ ಹಾಕೊಂಡು ಪಂಕಜ್ ಮೋಹಿತ್ ಅವರಂತೂ ಸಾಲಿಡಾಗಿ ಆಟ ಆಡಿದ್ರು ಅಂತಲೇ ಹೇಳ್ಬೋದಾಗಿದೆ. ಮೇನ್ ಹಾಕೊಂಡು ಆಲ್ ಔಟ್ ಆಗಲಿಕ್ಕೆ ಎಷ್ಟು ಜಿದ್ದೆ ಅಂತ ಹೇಳಿದ್ರೆ ಎರಡು ಟೀಮ್ ಕೂಡ ಕೊನೆ ಮೂಮೆಂಟಲ್ಲಿ ಬಂದ್ಕೊಂಡು ಆಲ್ ಔಟ್ ಆಗಲಿ. ನಮ್ಮ ಬೆಂಗಳೂರು ಬುಲ್ಸ್ ಒಮ್ಮೆ ಆಲ್ ಔಟ್ ಆಯಿತು, ಅದು ಕೂಡ 1 ಪಾಯಿಂಟ್ ಲೀಡ್ ಇತ್ತು ಅಷ್ಟೇ ಬಿಟ್ಟರೆ. ಮೇನ್ ಹಾಕೊಂಡು ಕೊನೆಯಲ್ಲಿ ಆಲ್ ಔಟ್ ಆಯಿತು ಆಕಾಶ್ ಹಿಂದೆ ಅವರು ರಿವೈವ್ ಆಗಿ ಬಂದ ಮೇಲೆ. ಅದೇ ರೀತಿಯಾಗಿ ಅವ್ರದ್ರಲ್ಲಂತೂ ಪಂಕಜ್ ಮೋಹಿತ್ ಅವರು ಕೊನೆಯದ ಒಬ್ಬರು ಇದ್ದಾಗಲೂ ಕೂಡ 3 ಪಾಯಿಂಟ್ಸ್ನ ಸೂಪರ್ ಹೆಡ್ ಮಾಡಿಕೊಂಡು ನಮ್ಮ ಬೆಂಗಳೂರು ಬುಲ್ಸ್ನ ಅವರೇ ಆಲ್ ಔಟ್ ಕಡೆ ಕರ್ಕೊಂಡು ಹೋಗಿರೋದು. ಅವ್ರನ್ನ ಆ ಟೀಮ್ನ ಈಸಿಯಾಗಿ ಬಚಾವ್ ಮಾಡಿದ್ರು ಅವರು ಮೇನ್ ಹಾಕೊಂಡು ಪಂಕಜ್ ಮೋಹಿತ್ ಅವರು. ಅಸ್ಲಂ ಇಮಂದ್ ಅವರವರು ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟರು ಕೂಡ ಶಿಂದೆ ಅವರು ಒಳ್ಳೆದಾಗಿ ಆಟ ಆಡಿರೋದು ಅಂತಲೇ ಹೇಳ್ಬೋದಾಗಿದೆ. ನಮ್ಮ ಕಡೆ ಆಕಾಶ್ ಶಿಂದೆ ಅವರು ಒಳ್ಳೆದಾಗಿ ಸಾಲಿಡ್ ಹಾಕ್ಕೊಂಡು ಇವತ್ತು ಆಟ ಆಡಿದ್ರು. ಮೇನ್ ಹಾಕೊಂಡು ಮಲ್ಲುಕ್ ಅವರಂತೂ ಸಾಲಿಡ್ ಇವತ್ತು ರೈಡಿಂಗ್ ಡಿಪಾರ್ಟ್ಮೆಂಟ್ ನಮ್ಮ ಬೆಂಗಳೂರು ಬುಲ್ಸ್ ಕಡೆ ಕೊಡಬೇಕು ಅಂತ ಹೇಳಿದೆ. 100% ಇಲ್ಲಿ ಮೇನ್ ಹಾಕೊಂಡು ಆಶೀಶ್ ಮಲ್ಲಿಕ್ ಅವರು ಕೊಡೋದು ಅಂತ ಹೌದು. ಆ ರೀತಿ ಒಳ್ಳೆದಾಗಿ ನಮ್ಮ ಬೆಂಗಳೂರು ಬುಲ್ಸ್ನ ರೈಡಿಂಗ್ ಡಿಪಾರ್ಟ್ಮೆಂಟ್ ಮಾಡಿರೋದು. 32 ಆಯಿತು. ಅದು ಹೇಗೆಲ್ಲ ಆಯಿತು ಅಂತ ನೀವು ನೋಡಿರ್ಬೋದು. ನಮ್ಮ ಮೇನ್ ಹಾಕೊಂಡು ಅಂಕುಶ್ ರಾತ್ ಅವರು ಒಳ್ಳೆ ಡಿಫೆನ್ಸ್ ಮಾಡೋದು. ಅದೇ ರೀತಿಯಾಗಿ ಸಂಜಯ್ ಅವರು ಒಳ್ಳೆದಾಕೊಂಡು ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಮಾಡಿರೋದು ಅಂತಲೇ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ಹೇಳ್ದಲ್ಲ, ಅದೇ ಧೀರಜ್ ಅವರು ಒಂದು ಸ್ವಲ್ಪ ಲೋ ಕಾನ್ಫಿಡೆನ್ಸ್ ಕೊಟ್ಟಿರೋ. ನನ್ನ ಪ್ರಕಾರ ನೆಕ್ಸ್ಟ್ ಸ್ಟಾರ್ಟಿಂಗ್ 7ನಲ್ಲಿ ಇರಲ್ಲ. ನನ್ನ ಪ್ರಕಾರ ಅವ್ರ ಜಾಗ ಸತ್ಯಪ್ಪ ಮೊಟ್ಟೆ ಅವ್ರನ್ನ ಹಾಕೋಬರ್ಬೋದಾಗಿತ್ತು. ಬೇರೆ ಎಲ್ಲ ಕೂಡ ಡಿಫೆಂಡರ್ ಇದ್ದರೂ ಕೂಡ ನನ್ನ ಪ್ರಕಾರ ಅವರೇನು ಕಾನ್ಫಿಡೆನ್ಸ್ ಕೊಡಲಿ ನನಗೆ ನಮ್ಮ ಬೆಂಗಳೂರು ಬುಲ್ಸ್ನ ಸ್ಟಾರ್ಟಿಂಗ್ 7ನಲ್ಲಿ ನೋಡ್ತಾ ಇರೋ ಮಟ್ಟಿಗೆ. ಅದೇ ರೀತಿ ಮತ್ತೆಲ್ಲ ಕೂಡ ಒಂಥರ ಈಕ್ವಾಲಿಟಿ, ಎರಡು ಟೀಮ್ ಕೂಡ ಸಾಲಿಡ್ ಹಾಕೊಂಡೆ ಕಾಣಿಸ್ಕೊಳ್ತಿತ್ತು.
ಮತ್ತೊಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯೋಗೀಶ್ ಅವರು ಸ್ವಲ್ಪ ಫಾರ್ಮ್ ಬರಬೇಕಾಗಿದೆ. ಯೋಗೀಶ್ ಅವರು ಸಿಕ್ಕಾಪಟ್ಟೆ ಹಿಂದೆಟ ಆಗ್ತಾ ಇರೋದು ಮೀನ್ ಹಾಕೊಂಡು ಡಿಫೆನ್ಸಲ್ಲಿ ನೋಡ್ತಾ ಇರೋ ಮಟ್ಟಿಗೆ ಅವ್ರ ಕಡೆಯಿಂದ ಬರಬೇಕಾಗಿದೆ. ಒಟ್ಟಿನಲ್ಲಿ ಇವತ್ತು ಪುನೇರ್ ಪಲ್ಟನ್ಸ್ ಕಡೆ ಅಂತೂ ಹೇಳೋದೇ ಬೇಡ, ಅವ್ರದಲ್ಲಿ ಖಾತ್ರಿ ಅವರು ಹೆಚ್ಚಿನದಾಗಿ ಡಿಫೆನ್ಸ್, ಅದರಲ್ಲಿ ಮೀನ್ ಹಾಕೊಂಡು ಅಮಾನ್ ಅವರು ಇದ್ರು ಈ ಕಡೆಗೆ. ಅಮಾನ್ ಅವರು ನಾ ಹೇಳ್ತಿರೋ ಹಾಗೆ ನಂಗೆ ಅನಿಸ್ತಾ ಇರೋ ಮಟ್ಟಿಗೆ ಅಮನ್ ಬದಿಗೆ ಹೆಚ್ಚಿನದಾಗಿ ಟಾರ್ಗೆಟ್ ಕಡೆ ಹೋಗೋದಾದ ಅಮನ್ ಅವರಿಂದ ಕ್ಯಾಚಿಂಗ್ ಯಾವ ರೀತಿ ಯೋಗೀಶ್ ಅವರು ಇದ್ದರು, ಯೋಗೀಶ್ ಅವ್ರಿಗಿಂತ ಸ್ವಲ್ಪ ಕಡಿಮೆನೇ ಅವತ್ತ ಟ್ಯಾಕಲ್ಗಳು ಎಫರ್ಟ್ಸ್ಗಳು ಬರ್ತಾನೆ ಇರಲಿಲ್ಲ. ಅಲ್ಲಿ ಚೇಂಜಸ್ ಮಾಡಿದ್ರು. ಆದ ತಕ್ಷಣ ಅಜಯ್ ಠಾಕೂರ್ ಅವರು ಬೇಗನೆ ವಿಶಾಲ್ ಭಾರದ್ವಾಜ್ ಅವ್ರನ್ನ ತಂದು ವಿಶಾಲ್ ಭಾರದ್ವಾಜ್ ಅವರೇ ಪುನೇರ್ ಪಲ್ಟನ್ಸ್ನ ವಿನ್ನಿಂಗ್ಗೆ ಮೇನ್ ಸ್ಟ್ರೀಟ್ ಆದರು ಅಂತಲೇ ಹೇಳ್ಬೋದಾಗಿದೆ. ಅವರಿಂದನೇ ಈಸಿಯಾಗಿ ಪುನೇರ್ ಪಲ್ಟನ್ಸ್ದು ಇವತ್ತಿನ ಮ್ಯಾಚ್ನ ವಿನ್ ಆಗಲಿಕ್ಕೆ ಈಸಿ ಆಯಿತು ಅಂತಲೇ ಹೇಳ್ಬೋದಾಗಿದೆ ಟೈ ಬ್ರೇಕರಲ್ಲಿ. ಒಟ್ಟಿನಲ್ಲಿ ಅವ್ರದ್ರಲ್ಲಿ ಸ್ವಲ್ಪ ಡಿಫೆನ್ಸ್ ಅದೇ ರೀತಿ ರೈಡಿಂಗ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಾಪಟ್ಟೆ ನಮ್ಮ ಬೆಂಗಳೂರು ಬುಲ್ಸು ಕೂಡ ಡಿಫೆನ್ಸಲ್ಲಿ ಸಾಲಿಡಾಗಿ ಕಾಣಿಸ್ಕೊಂಡಿರೋದು. ನನ್ನ ಪ್ರಕಾರ ಹೈ ಆನ್ ಕಾನ್ಫಿಡೆನ್ಸ್ ಅಂತ 100% ಬರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ನ ಈ ಮ್ಯಾಚ್ನ ನೋಡ್ತಾ ಇರೋ ಮಟ್ಟಿಗೆ. ಇವತ್ತು ಸೋತಿರ್ಬೋದು, ಆದರೂ ಕೂಡ ಪ್ರತಿಯೊಂದು ನೆಕ್ಸ್ಟ್ ಬರುವಂಥ ಮ್ಯಾಚಸ್ಗಳನ್ನ ನಮ್ಮ ಬೆಂಗಳೂರು ಬುಲ್ಸ್ 100% ಎಫರ್ಟ್ಸ್ಗಳನ್ನ ಹಾಕತ್ತೆ ಅನ್ನಿಸ್ತಾ ಇದೆ. ಅದೇ ರೀತಿಯಾಗಿ ಫಸ್ಟ್ ಮ್ಯಾಚ್ ಕಡೆ ಬರೋದಾದರೆ ತಮಿಳು ಅದೇ ರೀತಿಯಾಗಿ ತೆಲುಗು ಆಗ್ತಾಯಿತ್ತು. ತೆಲುಗು ಅದೇ ರೀತಿ ತಮಿಳಲ್ಲೂ ಕೂಡ ಫಸ್ಟ್ ಲೀಡಿಂಗಲ್ಲಿ ಇರುವಂಥ ತೆಲುಗುನು ಕೂಡ ಕಟ್ಟಾಕ್ಲಿಕ್ಕೆ ಮೇನ್ ಹಾಕೊಂಡು ಪವನ್ ಶರಾವತ್ ಅವರು ಸೆಕೆಂಡ್ ರೌಂಡಲ್ಲಿ, ಅದೇ ರೀತಿಯಾಗಿ ಅರ್ಜುನ್ ದೇಶ್ವಾಲ್ ಅವರು ಇವತ್ತು ನರೇಂದರ್ ಕೊಂಡಲ್ ಅದೇ ರೀತಿ ಸಾಗರ್ ರಾತೆ ಅವರು ಇರಲಿಲ್ಲ, ಮೇನ್ ಹಾಕೊಂಡು ಇವರೇ ಆಟಾಡಬೇಕಾಯಿತು. ತೆಲುಗು ಅದೇ ರೀತಿ ತಮಿಳು ಕೂಡ ಒನ್ ಆಫ್ ದ ಕೋಇನ್ಸಿಡೆನ್ಸ್ ಕೊನೆಯ ಮೂಮೆಂಟಲ್ಲಿ ಪವನ್ ಶರಾವತ್ ಅವರ ಕೊನೆಯ ರೈಡಿಂಗಲ್ಲಿ ನನ್ನ ಪ್ರಕಾರ 1-2 ರೈಡ್ ಇರಬೇಕಿದೆ. ನನ್ನ ಪ್ರಕಾರ 1 ನಿಮಿಷ ಇರಬೇಕಿದೆ. ಪವನ್ ಶರಾವತ್ ಅವರು ಸೂಪರ್ ರೈಡ್ನ 2 ಪಾಯಿಂಟ್ ಏನೋ ತರ್ತಾರೆ ನನ್ನ ಪ್ರಕಾರ. ಅದರಿಂದ ತೆಲುಗು ಟೈಟನ್ಸ್ ಅದೇ ತೆಲುಗು ಯಾವ ಕಡೆ ಹೋಗುತ್ತೆ ಅದು ಕೂಡ ಟೈ ಬ್ರೇಕರ್ ಆಗುತ್ತೆ ಅನ್ನೋ ಸಿಚುವೇಶನ್ ಇತ್ತು. ಅಲ್ಲಿಂದ ಪವನ್ ಶರಾವತ್ ಅವರು ತಮ್ಮ ಟೀಮ್ನ ಒಂದು ಕಡೆಗೆ ವಿನ್ನಿಂಗ್ ಕಡೆ ತೆಗೆದುಕೊಂಡು ಬಂದರು ಅಂತಲೇ ಹೇಳ್ಬೋದಾಗಿದೆ. ನೆಕ್ಸ್ಟಲ್ಲಂತೂ ಈಸಿಯಾಗಿ ಅವರು ತಲವಾಸ್ ಈಸಿಯಾಗಿ ತೆಲುಗು ಟೈಟನ್ಸ್ನ ಅಟ್ಯಾಕ್ ಮಾಡ್ತು, ಅದೇನು ಬೇರೆ ವಿಷಯ. ಅದೇ ರೀತಿಯಾಗಿ ಈಸಿ ಹಾಕೊಂಡು ನಮ್ಮ ಮೇನ್ ಹಾಕ್ಕೊಂಡು ವಿನ್ ಆಯಿತು ತಮಿಳು ತಲವಾಸ್ ಅಂತಲೇ ಹೇಳ್ಬೋದು. ಅರ್ಜುನ್ ದೇಶ್ವಾಲ್ ಅದೇ ರೀತಿಯಾಗಿ ಪವನ್ ಶರಾವತ್ ಅವರ ಮೇನ್ ರೈಡಿಂಗ್ ಡಿಪಾರ್ಟ್ಮೆಂಟಿಂದ ಈಸಿಯಾಗಿ ವಿನ್ ಆಯಿತು. 38-36 35 ಏನೋ ನನ್ನ ಪ್ರಕಾರ 1-2 ಪಾಯಿಂಟಿಂದ ಈಸಿಯಾಗಿ ತಮಿಳು ತಲವಾಸ್ ವಿನ್ ಆಯಿತು ಅಂತಲೇ ಹೇಳ್ಬೋದಾಗಿದೆ. 2 ಪ್ರೆಡಿಕ್ಷನ್ ಕೂಡ ಕರೆಕ್ಟಾಗಿದೆ. ಒಂದು ನಾ ಹೇಳಿದ್ದೆ ತಮಿಳು ತಲವಾಸ್ ವಿನ್ ಆಗುತ್ತೆ ಅಂತ, ಅದೇ ರೀತಿ ಸೆಕೆಂಡಲ್ಲಿ ಪುನೇರ್ ಪಲ್ಟನ್ಸು. ಆದರೂ ಕೂಡ ನಮ್ಮ ಬೆಂಗಳೂರು ಬುಲ್ಸು ಒನ್ ಆಫ್ ದ ಬೆಸ್ಟ್ ಕಾನ್ಫಿಡೆನ್ಸ್ ಕೊಟ್ಟಿದೆ ಇವತ್ತಿನ ಮ್ಯಾಚ್ ನೋಡ್ತಾ ಇರೋ ಮಟ್ಟಿಗೆ. ನನಗೆ ಯಾಕೋ ಕಾನ್ಫಿಡೆನ್ಸ್ ನಮ್ಮ ಬೆಂಗಳೂರು ಬುಲ್ಸ್ ಪರವಾಗಿ ಅಂತ 100% ಅನ್ನಿಸ್ತಾ ಇದೆ. ನೋಡ ಯಾವ ರೀತಿ ಆಡುತ್ತೆ. ನನ್ನ ಪ್ರಕಾರ ಮತ್ತೊಂದು 2 ದಿನದಿಂದ ನಮ್ಮ ಬೆಂಗಳೂರು ಬುಲ್ಸ್ನ ಮ್ಯಾಚಸ್ ಇರಬೇಕು. ಯಾವ ರೀತಿ ಆಟ ಆಡುತ್ತೆ ಅಲ್ಲಿ ನನ್ನ ಪ್ರಕಾರ ಹೈ ಆನ್ ಕಾನ್ಫಿಡೆನ್ಸಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಇರೋದಂತ ಹೌದು. ರೈಡಿಂಗ್ ಡಿಪಾರ್ಟ್ಮೆಂಟ್ ಅದೇ ಹೇಳಿದ್ರೆ ಒಂದು ಅವರೊಬ್ಬರನ್ನ ಧೀರಜ್ ಅವ್ರನ್ನ ನನ್ನ ಪ್ರಕಾರ ಅದೊಂದು ಚೇಂಜಸ್ ಮಾಡಿದ್ರೆ ನಮ್ಮ ಬೆಂಗಳೂರು ಬುಲ್ಸ್ ಆನ್ ಟಾಪಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಇವತ್ತಿನ ಮ್ಯಾಚ್ ಇದಿಷ್ಟು ಬೆಂಗಳೂರು ಬುಲ್ಸ್ ವರ್ಸಸ್ ಪುನೇರ್ ಪಲ್ಟನ್ಸ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಗಿತ್ತು. ನಿಮಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಪಿಕೆಲ್ ಇನ್ಫಾರ್ಮೇಷನ್ಗೋಸ್ಕರ ಬೇಗ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ.